ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಬ್ರಾಹ್ಮಣರು ಮಾಡುವಂತಹ ಪಪ್ಪು ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರುಚಿಯಾದಂತಹ ಪಪ್ಪು ಸಾಂಬಾರು. ನೋಡಿ, ತೊಗರಿಬೇಳೆ ಸ್ವಲ್ಪ ಅರ್ಧ ಕಪ್ಪು ತೆಗೆದುಕೊಂಡಿದ್ದೀನಿ, 4 ಟೊಮೆಟೊ, 4 ಬದನೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 5 ಸಣ್ಣದಾದಂತಹ ಆಲೂಗಡ್ಡೆ, ಒಂದು ದಪ್ಪದಾಗಿರುವಂತಹ ಈರುಳ್ಳಿ, ಇಷ್ಟು ತೆಗೆದುಕೊಂಡಿದ್ದೀನಿ. ಮಾಡೋಣ ಬನ್ನಿ ಹೇಗೆ ಮಾಡೋದಂತ. ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಹಾಗಿಂದಾಗ ಮಸಾಲೆ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, 1/4 ಸ್ಪೂನಿಷ್ಟು ಮೆಣಸು, 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಕಡಲೆಬೇಳೆ, 1/4 ಸ್ಪೂನಷ್ಟು ಹೆಸರುಬೇಳೆ, 1/4 ಸ್ಪೂನಷ್ಟು ಉದ್ದಿನಬೇಳೆ, 1/4 ಸ್ಪೂನಷ್ಟು ಹುರುಳಿಕಾಳು, ಅರ್ಧ ಸ್ಪೂನಷ್ಟು ಅಕ್ಕಿ, ಸ್ವಲ್ಪ ಕರಿಬೇವು ಒಣಗಿರೋದು, ನೀವು ಬೇಕಂದರೆ ಹಸಿದು ಹಾಕ್ಕೋಬೋದು, 1/4 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಮೆಂತ್ಯ. ನಾವು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗಿಂದಾಗ ಮಸಾಲೆ ಮಾಡಿಕೊಂಡು ಈ ಪಪ್ಪು ಮಾಡಿದರೆ ಬಹಳ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಾನು ಧನಿಯಾ ಸೇರಿಸ್ತಾ ಇಲ್ಲ. ಧನಿಯಾ ಸೇರಿಸ್ತೀರ ನಾವು ಪಪ್ಪು ಮಾಡಿದರೆ ಬಹಳ ರುಚಿಯಾಗಿರುತ್ತೆ. ಆಯಿತು ಫ್ರೈ. ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ತೆಗೆದುಕೊಳ್ಳೋಣ. ಮಿಕ್ಸಿ ಜಾರ್ಗೆ ತೆಗೆದುಕೊಂಡು ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನುಣ್ಣಿಗೆ ಪುಡಿ ಮಾಡಿಕೊಂಡ್ರೆ ಆಯಿತು. ಈಗ ನಾವು ತೊಗರಿಬೇಳೆನ ಚೆನ್ನಾಗಿ ತೊಳೆದು ನೀರಲ್ಲಿ ಕುಕ್ಕರಿಗೆ ಸೇರಿಸೋಣ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕಟ್ ಮಾಡಿಕೊಂಡಂತಹ 4 ಬದನೆಕಾಯಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ಈರುಳ್ಳಿನಲ್ಲಿ ಸ್ವಲ್ಪ ಮಾತ್ರ ಅದು ಒಗ್ಗರಣೆಗೆ, ಇನ್ನು ಮಿಕ್ಕಿದ್ದೆಲ್ಲ ಸೇರಿಸ್ತಾ ಇದ್ದೀನಿ. ದಪ್ಪದಾದಂತಹ ಒಂದು ಈರುಳ್ಳಿ ಕಟ್ ಮಾಡಿರೋದು. ಈಗ 4 ಟೊಮೆಟೊನ ಕೂಡ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈಗ ಆಲೂಗಡ್ಡೆ ಸಣ್ಣದಾಗಿರುವಂತಹ ಸಿಪ್ಪೆ ತೆಗೆದಿರ ಕಟ್ ಮಾಡಿಕೊಂಡು ಸೇರಿಸೋಣ. ಬಹಳ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಸಣ್ಣ ಆಲೂಗಡ್ಡೆ ಉಪಯೋಗಿಸಿ ನೋಡಿ ನೀವು. ನಮ್ಮ ತಾತ ಹೇಳೋರು ಸಣ್ಣದಾದಂತಹ ಆಲೂಗಡ್ಡೆ ಬಹಳ ರುಚಿ ಕೊಡುತ್ತೆ ಅಂತ ಹೇಳೋರು. ಏನಕ್ಕೆ ತಾತ ಇಷ್ಟೊಂದು ಸಣ್ಣದಾಗಿರೋದು ತಂದಿದ್ದೀಯ ಅಂತಂದರೆ, ಅದು ಕೊಡುವಂತಹ ರುಚಿ ದಪ್ಪದಾದಂತಹ ಆಲೂಗಡ್ಡೆನಲ್ಲಿ ಇರೋದಿಲ್ಲಪ್ಪ ಅಂತ ಹೇಳೋರು. ಈಗ ನಾವು ಮಿಕ್ಸ್ ಮಾಡ್ಕೊಂಡಂಥ ಮಸಾಲೆನ 2 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು ಆದರೆ ಸಾಕು. ಇನ್ನು ಮಿಕ್ಕಿರುವಂಥದ್ದು ಹಾಗೆ ಇಟ್ಕೊಂಡು ಇನ್ನೊಂದು ಸಲ ಸಾಂಬಾರು ಮಾಡ್ಬೋದು. ಈಗ ಅಚ್ಚ ಖಾರದ ಪುಡಿ 2 ಸ್ಪೂನು, ನಮ್ಮ ಮನೆಯಲ್ಲಿ ಮಾಡಿರುವಂತಹ ಖಾರದ ಪುಡಿ ಅದು. ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಬೆರೆಸಿಲ್ಲ. ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಮತ್ತು ಹುಣಸೆಹಣ್ಣು, ಒಂದು ಗೋಲಿ ಗಾತ್ರ ಹುಣಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. 1 ಚೆಂಬು ದಪ್ಪದಾಗಿರುವಂಥ ಚೆಂಬು ನೀರನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಅಳತೆ ಅಂತಂದರೆ ಗೊತ್ತಾಗಲಿಲ್ಲ ಅಂದರೆ ಆ ತರಕಾರಿ ತೊಯ್ಯುವಷ್ಟು ನೀರನ್ನು ಸೇರಿಸ್ಕೊಳ್ಳಿ ಸಾಕು. ಮತ್ತು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಬೆಳ್ಳುಳ್ಳಿ ಸೇರಿಸಬಾರ್ದು ಈ ಸಾಂಬಾರಿಗೆ. ನೀವು ಬೇಕಂತಂದವರು ಹಾಕ್ಕೋಬೋದು ಬೇಕಂದರೆ. ಈಗ ಕುಕ್ಕರನ್ನು ಮುಚ್ಚಳ ಮುಚ್ಚಿ 3 ವಿಜಲನ್ನು ನಾನು ಕೂಗಿಸ್ಕೊಳ್ತೀನಿ. 3 ವಿಜಲಾದರೆ ಸಾಕು. ನೋಡಿ, 3 ವಿಜಲ್ಲು ಕೂಗಿಸಿ 10 ನಿಮಿಷ ಆಯಿತು. ತೆಗಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದೋಗಿದೆ ತರಕಾರಿ ಬೇಳೆ ಎಲ್ಲ ಕೂಡ. ಈ ನೀರನ್ನು, ಬೆಂದಿರುವಂತಹ ಮಸಾಲೆನಲ್ಲಿ ನೀರನ್ನೆಲ್ಲ ಒಂದು ಪಾತ್ರೆಗೆ ತೆಗಿಯೋಣ. ಮತ್ತು ಆಲೂಗಡ್ಡೆ ಒಂದು ಪ್ಲೇಟಿಗೆ ತೆಗೆದುಕೊಂಡ್ಬಿಡೋಣ.
ಆಲೂಗಡ್ಡೆ ಎಲ್ಲ ಒಂದು ಪ್ಲೇಟಿಗೆ ತೆಗೆದಿದ್ದೀನಿ, ನೀರು ಎಲ್ಲ ಒಂದು ಬೌಲಿಗೆ ತೆಗೆದಿದ್ದೀನಿ. ಈಗ ನೋಡಿ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಈಗ ಮಸಿಯೋ ಕಡ್ಡಿ ಇದ್ದರೆ ಮಸಿಯೋ ಕಡ್ಡಿಯಿಂದ ಮಸೀರಿ, ಇಲ್ಲಾಂದರೆ ಸೌಟಿಂದ ಬೇಕಂದ್ರೆ ಕೂಡ ನೀವು ಮಸಿಬೋದು. ಸಾಂಬಾರನ್ನು ಚೆನ್ನಾಗಿ ಮಸಿದಿಟ್ಕೊಳ್ಳೋಣ. ನೋಡಿ ಮಸಿದಾಗಿದೆ. ಈಗ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಆಲೂಗಡ್ಡೆ ಹಾಕಿದ ಮೇಲೆ ಮಸಿಬಾರ್ದು. ಈಗ ಕಡ್ಡಿನ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ, ಸಾಂಬಾರು ನೀರಲ್ಲಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು 3 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ನಾವು ತೆಗೆದಿಟ್ಕೊಂಡಂತಹ ಸಣ್ಣದಾದಂಥ ಈರುಳ್ಳಿ ಕಟ್ ಮಾಡಿರುವಂಥದ್ದು, ಮತ್ತು ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಹಸಿ ಕರಿಬೇವನ್ನು ಸೇರಿಸ್ಕೋಬೋದು. ನಾನು ಒಣಗಿರುವಂಥದ್ದು ಸೇರಿಸ್ತಾ ಇದ್ದೀನಿ. ನೋಡಿ ಆಚಿ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಪುಡಿ ಹಿಂಗನ್ನು ಸೇರಿಸ್ಕೋಬೋದು. ಪುಡಿ ಹಿಂಗು ಅಷ್ಟು ಟೇಸ್ಟ್ ಬರಲ್ಲ. ಈ ರೀತಿ ಕಾಳು ಥರ ಇದ್ದರೆ ಹಿಂಗು ತುಂಬ ಚೆನ್ನಾಗಿರುತ್ತೆ. ಇದು ಆಚಿ ಹಿಂಗು ನಾನು ಸೇರಿಸ್ತಾ ಇರೋದು, ನಾನು ಉಪಯೋಗಿಸೋದೇ MTR. ಇದು ಪುಡಿ ಹಿಂಗೋದು, ಅದು ಅಷ್ಟು ರುಚಿ ಕೊಡೋದಿಲ್ಲ. ಒಗ್ಗರಣೆ ರೆಡಿ ಆಯಿತು. ಈಗ ಸಾಂಬಾರನ್ನು ನಾವು ಬೆರೆಸೋಣ. ಸಾಂಬಾರನ್ನು ಸೇರಿಸ್ಬಿಡೋಣ ಎಲ್ಲ ಕೂಡ. ಈ ನೀರನ್ನು ನಾವು ತೆಗೆದಿಟ್ಕೊಂಡಂತಹ ಸಾಂಬಾರು ನೀರನ್ನು ಸೇರಿಸಿ ಎಲ್ಲನೂ ಕೂಡ ನೀಟಾಗಿ ತೆಗೆದು ಪಾತ್ರೆಗೆ ಸೇರಿಸೋಣ. ಇದನ್ನು ನೀಟಾಗಿ ಕಲಸಿ 1 ನಿಮಿಷ ಕುದಿಸೋಣ. 1 ನಿಮಿಷ ಕುದಿಸಿದರೆ ಬಹಳ ರುಚಿಯಾಗಿರುತ್ತೆ ಪಪ್ಪು. ಇದರಲ್ಲಿ ಹಪ್ಪಳ, ಸೊಂಡಿಗೆ ಅಂಥವು ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನೂ ಎಷ್ಟು ರುಚಿ ಕೊಡುತ್ತೆ ಅಂತಂದರೆ, ಈ ಪಪ್ಪು ರೈಸ್ ಜೊತೆಗೆ ಬಹಳ ರುಚಿ ಇರುತ್ತೆ ಫ್ರೆಂಡ್ಸ್. ಏನೂ ಇಲ್ಲ ಅಂತಂದರೂ ಕೂಡ ನಾವು ಆಲೂಗಡ್ಡೆ ಬೆರೆಸಿರ್ತೀವಿ, ಬಹಳ ರುಚಿಯಾಗಿರುತ್ತೆ. ಆಲೂಗಡ್ಡೆ ಬೇಕಂತಂದರೂ ಕೂಡ ನಾವು ನಂಜ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಯಿತು ಸಾಂಬಾರು. ನೋಡಿ ಬ್ರಾಹ್ಮಣರ ಪಪ್ಪು ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ತುಂಬ ರುಚಿಯಾದಂತಹ ಪಪ್ಪು ಸಾಂಬಾರು ರೆಡಿ. ಬನ್ನಿ ಎಲ್ಲರೂ ರೈಸ್ಗೆ, ಮುದ್ದೆಗೆ ಎಲ್ಲದಕ್ಕೆ ಹಾಕ್ಕೊಂಡು ತಿನ್ನೋಣ. ಥ್ಯಾಂಕ್ ಯು.